ತನ್ನ ಮನೆ ಮುಂದೆ ನಿಂತಿದ್ದ ಕಾರನ್ನು ಸರಿಯಾಗಿ ಗಮನಿಸಿದ ಸ್ವರಗೆ ಜೀವವೇ ಬಾಯಿಗೆ ಬಂದಂತಾಗಿತ್ತು. ಹೌದು, ಅಲ್ಲಿದ್ದದು ಡೆವಿಲ್ ಟೀಮ್ ಕಾರು. ಅಗಸ್ತ್ಯ ಕಂಪನಿಯಲ್ಲೇ ಕೆಲಸ ಮಾಡಿದ್ದ ಸ್ವರಗೆ ಕಂಪನಿಗೆ ಪ್ರತಿಯೊಂದು ವಿಷಯದ ಬಗ್ಗೆಯೂ ಗೊತ್ತಿತ್ತು. ಹತ್ತಿರದಿಂದಲೇ ಇದನ್ನೆಲ್ಲ ನೋಡಿದವಳಲ್ಲವೇ, ಎಲ್ಲವೂ ಗೊತ್ತಿತ್ತು. ಹೇಗೋ ಸುಧಾರಿಸಿಕೊಂಡು ಒಳಗಡೆ ಬಂದು ಫೋನ್ ಹುಡುಕಿ ಸಂಜನಳಿಗೆ ಕಾಲ್ ಮಾಡಿ ಒಂದೇ ಸಮನೆ ಅಳುವಳು. ಸ್ವರ, ಯಾಕೆ ಅಳ್ತಾ ಇದೆಯಾ? ಮೊದಲು ಅಳುವುದನ್ನು ನಿಲ್ಲಿಸು. ಏನಾಯ್ತಮ್ಮ, ಹೇಳಮ್ಮ. ನೀನು ಈ ರೀತಿ ಅಳ್ತಾ ಇದ್ರೆ ನಮಗೇನು ಅರ್ಥ ಆಗಬೇಕು ಎಂದು ಮಗಳ ಕೈಯಿಂದ ಫೋನ್ ಕಿತ್ತುಕೊಂಡು ಯಶೋಧ ಅವರು ಗಾಬರಿಯಲ್ಲಿ ಕೇಳಿದರು. ಅಮ್ಮ, ಎಲ್ಲ ಹೋಯ್ತು ಹೋಯ್ತಮ್ಮ. ನಾನಿನ್ನ ಬದುಕಿರುವುದು ಸಾಧ್ಯನೇ ಇಲ್ಲ. ಅಯ್ಯೋ, ಕೊನೆಗೂ ಹುಡುಕಿಕೊಂಡು ಬಂದುಬಿಟ್ಟಿದ್ದಾರೆ ಅಮ್ಮ. ನನಗೆ ಭಯ ಆಗ್ತಾ ಇದೆ ಅಂತ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಸ್ವರ, ಮೊದಲು ಅಳುವುದನ್ನು ನಿಲ್ಲಿಸು. ಯಾವನೇ ಅವನು ಬಂದಿರೋದು? ನಾನು ಈಗಲೇ ಮನೆ ಹತ್ತಿರ ಹೊರಡ್ತಾ ಇದ್ದೀನಿ. ಏನಾಯಿತು ಹೇಳು ಎಂದು ಫೋನ್ ಕಿತ್ತುಕೊಂಡ ಸಂಜನಾ ಕೋಪದಲ್ಲೇ ಹೇಳುತ್ತಾ ಸ್ಕೂಟಿ ಶುರು ಮಾಡಿದಳು. ಅಯ್ಯೋ, ಇಲ್ಲಿ ಬರೋಕ್ಕೆ ಹೋಗಬೇಡ ಸಂಜು, ನಿನ್ನನ್ನು ಸಾಯಿಸಿಬಿಡ್ತಾರೆ. ನಾನು ಹೇಳ್ತೀನಿ ಕೇಳು. ಬಂದಿರುವವರು ನನ್ನ ಮಗುವಿನ ತಂದೆಯ ಕಡೆಯವರು. ನನ್ನನ್ನು ಮತ್ತೆ ನನ್ನ ಮಗುನ ಸಾಯಿಸೋಕ್ಕೆ ಬಂದಿದ್ದಾರೆ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಂಜು. ಇವತ್ತೇ ನನ್ನ ಮಗಳದು ಕೊನೆ ದಿನ ಅನಿಸುತ್ತೆ. ನನಗೆ ಇಷ್ಟು ಬೇಗ ಸಾಯಲು ಇಷ್ಟ ಇಲ್ಲ ಸಂಜು. ನನ್ನ ಮಗಳ ಜೊತೆ ಚಂದ ಜೀವನ ನಡೆಸಬೇಕು. ತುಂಬ ಕನಸು ಕಂಡಿದ್ದೇನೆ ಸಂಜು ಅಂತ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಸ್ವರ, ಇಲ್ಲಿ ನೋಡು, ಅಳಬೇಡ. ಈಗ ಸುಮ್ಮನೆ ಕೂರುವ ಸಮಯವಲ್ಲ. ನಿನ್ನ ಜೀವನದ ಬಗ್ಗೆ ನನಗೇನು ಗೊತ್ತಿಲ್ಲ ಸ್ವರ. ಆದರೆ ನೀನು ಸದ್ಯಕ್ಕೆ ಅವರ ಕೈಯಿಂದ ತಪ್ಪಿಸ್ಕೊಳ್ಬೇಕು. ನೋಡು, ಮೊದಲು ಅಳುವುದನ್ನು ನಿಲ್ಲಿಸು. ಸಮಾಧಾನ ಮಾಡ್ಕೊ. ಅವರ ಕೈಗೆ ಸಿಕ್ಕು ಸಾಯುವುದಕ್ಕಿಂತ ಹೋರಾಡು. ನಿನ್ನ ಹಾಗೂ ನಿನ್ನ ಮಗಳ ಜೀವನಕ್ಕಾಗಿ ಮೊದಲು ಹೋರಾಡು. ಮೊದಲು ಎದ್ದು ನಿಲ್ಲು ನೀನು ಅಂತ ಸಂಜನಾ ದೃಢವಾಗಿ ಹೇಳಿದಾಗ ಕಣ್ಣೀರು ಒರೆಸಿಕೊಂಡು ಸ್ವರ ನಡುಗುತ್ತಲೇ ಎದ್ದು ನಿಂತಳು. ಮೊದಲು ನನಗೆ ವಿಡಿಯೋ ಕಾಲ್ ಮಾಡು ನೀನು ಅಂತ ಹೇಳಿದಾಗ ಕಾಲ್ ಕಟ್ ಮಾಡಿ ವಿಡಿಯೋ ಕಾಲ್ ಮಾಡಿದಳು. ಅವಳ ಮುಖ ನೋಡಿದಾಗ ಸಂಜನೆಗೆ ಅಯ್ಯೋ ಅನಿಸಿತು. ಸ್ವರ, ಮೊದಲು ನಿನ್ನ ಸರ್ಟಿಫಿಕೇಟ್ಗಳು, ಮಗುವಿನದು ಮುಖ್ಯವಾದ ವಸ್ತುಗಳನ್ನೆಲ್ಲ ವ್ಯಾನಿಟಿ ಬ್ಯಾಗ್ನೆಲ್ಲ ಹಾಕಿಕೋ ಹೋಗು ಅಂತ ಹೇಳಿದಾಗ ಸರಿ ಎಂದು ತಲೆ ಆಡಿಸಿದಳು. ದೊಡ್ಡ ಫೈಲೊಂದನ್ನು ತನ್ನ ವ್ಯಾನಿಟಿ ಬ್ಯಾಗ್ ಒಳಗೆ ಹಾಕಿಕೊಂಡವಳು. ನಂತರ ಮಗಳಿಗಾಗಿ ಮಾಡಿಸಿದ್ದ ಚಿನ್ನದ ಒಡವೆಗಳು ಅದು ಇದು ಎಲ್ಲವನ್ನು ಹಾಕಿಕೊಂಡಳು. ಎಲ್ಲೆಲ್ಲಿ ದುಡ್ಡು ಇಟ್ಟಿದ್ಯಾ ಅದನ್ನೆಲ್ಲ ಹಾಕಿಕೊಂಡು ಅಂತ ಹೇಳಿದಾಗ ಬೀರುವಿನಲ್ಲಿ ಉಳಿಸಿಟ್ಟಿದ್ದ ದುಡ್ಡುಗಳನ್ನೆಲ್ಲ ಬ್ಯಾಗ್ ಒಳಗೆ ಹಾಕಿಕೊಂಡಳು. ಸುಮಾರು 50,000ಕ್ಕಿಂತ ಹೆಚ್ಚು ಹಣವಿತ್ತು. ಅದನ್ನು ಒಂದು ಕವರ್ ಒಳಗೆ ಹಾಕಿಕೊಂಡು ವ್ಯಾನಿಟಿ ಬ್ಯಾಗ್ ಒಳಗೆ ಹಾಕಿಕೊಂಡಳು. ಜಾಗ ಇದೆಯಾ ಇನ್ನೂ ಸ್ವಲ್ಪ ಅಂತ ಕೇಳಿದಾಗ ಹೌದು ಅಂತ ತಲೆ ಆಡಿಸಿದಳು. ಸರಿ, ಈಗ ಮಗುವಿಗೆ ಎಮರ್ಜೆನ್ಸಿಗೆ ಬೇಕಾದ 2 ಜೊತೆ ಬಟ್ಟೆ, ಟವಲ್, ಡೈಫರ್, ವೆಟ್ ವೈಪ್ಸ್ ಎಲ್ಲವನ್ನು ಈ ಜಾಗದಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಹಾಕಿಕೋ ಅಂತ ಹೇಳಿದಾಗ ಅವಳು ಹೇಳಿದಂತೆ ಮಾಡಿದಳು. ಎಲ್ಲ ಹಾಕ್ಕೊಂಡೆ ಸಂಜು, ಎಮರ್ಜೆನ್ಸಿಗೆ ಬೇಕಾದದು ಅಂತ ಅಳುತ್ತಾ ಹೇಳುವಳು. ಸರಿ, ಈಗ ಹೊರಗೆ ಹೋಗಿ ನಾರ್ಮಲ್ ಆಗಿರುವಂತೆ ತಟ್ಟೆಯಲ್ಲಿ ನೀರು ತುಂಬಿಕೊಂಡೋಗಿ ಆಚೆ ಎಸೆದು ಡೋರ್ ಲಾಕ್ ಮಾಡಿ ಬಾ ಅಂತ ಹೇಳಿದಾಗ ಫೋನ್ನ ಅಲ್ಲೇ ಇಟ್ಟು ಅವಳು ಹೇಳಿದಂತೆ ಮಾಡಿ ಡೋರ್ ಕ್ಲೋಸ್ ಮಾಡಿದಳು. ಈಗ ಬೇಗ ಬೇಗನೆ ಟ್ರಾಲಿ ಬ್ಯಾಗಿಗೆ ನಿಂದು ಮತ್ತೆ ಮಗುದು ಬಟ್ಟೆನೆಲ್ಲ ತುಂಬಿಕೋ ಅಂತ ಹೇಳಿದಾಗ ಕೈಕಾಲು ನಡುಗುತ್ತಿದ್ದರೂ ಸಹ ಸಿಕ್ಕ ಸಮಯದಲ್ಲಿ ಎಮರ್ಜೆನ್ಸಿಗಾಗಿ ಬೇಕಾದ 1-2 ಸೀರೆ, 2 ಜೊತೆ ಚೂಡಿದಾರ್ಗಳು, ಟವಲ್ ಜೊತೆಗೆ ಮಗುವಿನದು ಬಟ್ಟೆ ಕೈಗೆ ಸಿಕ್ಕಿದ್ದನ್ನೆಲ್ಲ ಹಾಕಿಕೊಂಡಳು. ಎಲ್ಲ ಮುಖ್ಯವಾಗಿ ಹಾಕ್ಕೊಂಡಿದ್ದೀಯ ಅಲ್ವಾ? ನಾನು ನಿನ್ನ ಮನೆ ಹತ್ರನೇ ಕಾರ್ ಮಾಡಿಕೊಂಡು ಬರ್ತಾ ಇದ್ದೀನಿ. ನಿಮ್ಮ ಹಿತ್ತಲ ಬಾಗಿಲಿಂದ ಹೊರಗಡೆ ಬಾ. ಆ ಕಡೆ ರೋಡ್ನಲ್ಲಿ ಕಾಯ್ತಾ ಇರ್ತೀನಿ. ಹಾಗೆ ಇನ್ನು ಏನಾದರೂ ಮುಖ್ಯವಾದ ವಸ್ತು ಇದ್ದರೆ ನಾನು ಮನೆ ಹತ್ರ ಬರಲಾ ಹಿತ್ತಲ ಕಡೆಯಿಂದ ಅಂತ ಕೇಳಿದಳು. ಹಾಂ ಸಂಜು, ನನ್ನ ತಾಯಿ ಮತ್ತು ನನ್ನ ತಂಗಿಯ ಬಟ್ಟೆಗಳು, ಅವರ ವಸ್ತುಗಳೆಲ್ಲ ಇದೆ. ಅವರ ನೆನಪಿಗಾಗಿ ಅದು ನನಗೆ ಬೇಕು ಬೇಕು ಅಂತ ಹೇಳಿದಾಗ ಈಗಾಗಲೇ ಸ್ವರ ಇದ್ದ ರೋಡಿನ ಪಕ್ಕದಲ್ಲಿ ಕಾರ್ನಲ್ಲಿ ಬರುವ ಸಂಜು ಆ ಅಂಕಲ್ಗೆ ವೇಟ್ ಮಾಡಲು ಹೇಳಿ ಆ ರಸ್ತೆಯ ಬೇಲಿ ಹಾರಿ ಹಿತ್ತಲ ಕಡೆಯಿಂದ ಮನೆಯೊಳಗೆ ಬರುವಳು. ಅವಳನ್ನು ಕಂಡ ತಕ್ಷಣ ಅವಳನ್ನು ತಬ್ಬಿದ ಸ್ವರ ಜೋರಾಗಿ ಅಳುವಳು. ಈಗ ನಾನು ಬಂದಾಯ್ತಲ್ವಾ, ಏನೂ ಆಗೋಲ್ಲ ನೋಡು. ಅವರೆಲ್ಲ ಹೊರಗಡೆ ಸುಮ್ಮನೆ ನಿಂತಿದ್ದಾರೆ. ಅಂದರೆ ನಿನ್ನ ಮೇಲೆ ಕಣ್ಣು ಇಟ್ಟಿರೋದಷ್ಟೇ. ಇನ್ನು ನಿನ್ನನ್ನು ಹೇಳ್ಕೊಂಡು ಹೋಗೋಕ್ಕೆ ಬಂದಿಲ್ಲ. ಸಮಯ ತುಂಬ ಇದೆ. ಈಗಿರುವ ಸಮಯವನ್ನು ಉಪಯೋಗಿಸಿಕೊಳ್ಬೇಕು. ಆ ಬ್ಯಾಗ್ಗಳನ್ನೆಲ್ಲ ಕೊಡು, ನಾನು ತಗೊಂಡು ಹೋಗ್ತೀನಿ. ಹಾಗೆ ನೋಡು, ಆ ಎಮರ್ಜೆನ್ಸಿಯ ಇವೆರಡು ಬ್ಯಾಗ್ಗಳನ್ನು ಮಾತ್ರ ನೀನು ತಗೊಂಡು ಹೋಗು. ಟ್ರಾಲಿ ಬ್ಯಾಗ್ ಅಷ್ಟೇ, ಮಿಕ್ಕವು ನನ್ನ ಮನೆಯಲ್ಲಿರುತ್ತೆ. ನೀನು ಸೇಫ್ ಆಗಿ ಆ ಜಾಗ ತಲುಪಿದ ಮೇಲೆ ಇದನ್ನು ನಿನಗೆ ಕಳಿಸಿಕೊಡುವ ಜವಾಬ್ದಾರಿ ನನ್ನದು. ನೀನು ಹೋಗ್ತಾ ಇರೋದು ಕೇರಳದ ಒಂದು ಹಳ್ಳಿಗೆ. ಅಲ್ಲಿ ನನ್ನ ಅಮ್ಮನ ಕಡೆಯ ಪೂರ್ವಿಕರಿದ್ದಾರೆ. ಅವರಿಗೆಲ್ಲ ಈಗಾಗಲೇ ಅಮ್ಮ ಕಾಲ್ ಮಾಡಿ ಹೇಳಿದ್ದಾರೆ. ಈಗ ನಿಮ್ಮನ್ನು ಕರ್ಕೊಂಡು ಹೋಗುವ ಅಂಕಲ್ ಸಹ ನಮಗೆ ಗೊತ್ತಿರುವವರು. ಜೋಪಾನವಾಗಿ ಕರೆದುಕೊಂಡು ಹೋಗ್ತಾರೆ. ಇಲ್ಲೇ ನಿನ್ನ ಫೋನ್ ಸಿಮ್ನ ಮುರಿದು ಹಾಕಿಬಿಡು. ತಗೋ ಈ ಚಿಕ್ಕ ಫೋನ್.
ನಾನು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀನಿ, ಮತ್ತು ಈ ಫೋನ್ ಹಾಗೇ ಇರಲಿ, ಹಾಗೆ ಮಗು ಎತ್ಕೋ ಅಂತ ಹೇಳಿದಾಗ ಸರಿ ಎಂದು ತಲೆ ಆಡಿಸಿದ ಸ್ವರ ಅವಳು ಹೇಳಿದಂತೆ ಮಾಡಿ ಮಲಗಿದ್ದ ಮಗುವನ್ನು ಟ್ರಾಲಿ ಬೆಡ್ಮಿಟ್ನಲ್ಲಿ ಮುಚ್ಚಿಕೊಂಡು ಮನೆಯನ್ನು ಒಮ್ಮೆ ಕಣ್ತುಂಬಿಕೊಂಡು ಇತ್ತಲ ಬಾಗಿಲಿನಿಂದ ಸಂಜನ ಜೊತೆ ಹೊರ ಬಂದಿದ್ದಳು. ಆ 3 ಬ್ಯಾಗ್ಗಳನ್ನು, ದೊಡ್ಡ ದೊಡ್ಡ ಬ್ಯಾಗ್ಗಳನ್ನು ಹಿಡಿದ ಸಂಜನ ಬೇಲಿ ಹಾರಿ ಹೋಗಿ ಕಾರ್ ಒಳಗೆ ಹಾಕಿದಳು. ಮಗು ಹಾಗೂ ವ್ಯಾನಿಟಿ ಬ್ಯಾಗ್ ಹಿಡಿದಿದ್ದ ಸ್ವರ ನಿಧಾನಕ್ಕೆ ಅಲ್ಲಿಂದ ಹೊರಬಂದವಳು ರಸ್ತೆಗೆ ಇಳಿದು ಕಾರ್ ಹತ್ತಿ ಕುಳಿತುಕೊಂಡಳು. ಈಗ ಸ್ವಲ್ಪ ಸಮಾಧಾನ ಅನ್ನಿಸಿತು ಅವಳಿಗೆ. ಸರಿ, ಟೈಮ್ ಆಯಿತು ಅಂಕಲ್, ಯಾವುದೇ ಕಾರಣಕ್ಕೂ ಕಾರ್ ನಿಲ್ಲಿಸಬೇಡಿ. ನಮ್ಮುಡುಗಿ ಜೋಪಾನ, ಮನೆಗೆ ಹುಷಾರಾಗಿ ತಲುಪಿಸಿ. ಇಗೋ, ಇದು ಬಾಕ್ಸ್ ಇದೆ ನಿಂಗೆ, ಊಟಕ್ಕೆ, ಮತ್ತು ಬೇಬಿ ಫುಡ್ ಸಹ ಇದೆ. ನಿನ್ನ ಜೀವನಕ್ಕಾಗಿ ನೀನೇ ಹೋರಾಡಬೇಕು ಸ್ವರ. ಇದು ನನ್ನ ಕಡೆಯಿಂದ ಪುಟ್ಟ ಸಹಾಯ. ಇದರಲ್ಲಿ 2 ಲಕ್ಷದಷ್ಟು ಅಮೌಂಟ್ ಇದೆ. ನಿನ್ನ ಜೀವನಕ್ಕೆ ಉಪಯೋಗಿಸಿಕೊ ಅಂತ ಅಳುತ್ತಾ ಅವಳನ್ನು ತಬ್ಬಿ ಹೇಳಿದಾಗ ಜೋರಾಗಿ ಅಳುವ ಸ್ವರ ಸಂಜನಳನ್ನು ಗಟ್ಟಿಯಾಗಿ ತಬ್ಬಿದಳು. ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ ಕಣೆ. ನಿನ್ನ ಸಹಾಯ ಯಾವುದೇ ಕಾರಣಕ್ಕೂ ಈ ಜನ್ಮದಲ್ಲಿ ಮರೆಯೋಲ್ಲ ಅಂತ ಅಳುವಳು. ನಂತರ ಅವಳಿಂದ ದೂರ ಸರಿದ ಸಂಜನ ಅಳುತ್ತಲೇ ಮಲಗಿದ್ದ ಮಗುವಿನ ಹಣೆಗೆ ಮುತ್ತಿಟ್ಟು ಕಾರಿನಿಂದ ಇಳಿಯುವಳು. ಬಾಯ್ ಸ್ವರ, ಸ್ವಲ್ಪ ದಿನದಲ್ಲೇ ಇಲ್ಲೆಲ್ಲ ನೋಡಿಕೊಂಡು ನಾನು ಬರ್ತೀನಿ. ನೀನು ಏನು ಹೇಳಬೇಕಾಗಿರೋ ಅಗತ್ಯವಿಲ್ಲ. ನೀನು ಯಾವಾಗ ಹೇಳಬೇಕಂತ ಅನಿಸುತ್ತೆ ನಿನ್ನ ಜೀವನದ ಬಗ್ಗೆ ಆವಾಗ ಹೇಳುವೆ ಅಂತೆ. ಹುಷಾರ್. ಜೀವನ್ ಸರ್ ಮತ್ತು ಮನೆ ಓನರ್ಗೆಲ್ಲ ಚುಟುಕಾಗಿ ವಿಷಯ ತಿಳಿಸ್ತೇನೆ. ಧೈರ್ಯದಿಂದ ಇರು ಅಂತ ಹೇಳಿದಾಗ ಸರಿ ಎಂದು ತಲೆ ಆಡಿಸಿದವಳು ಅವಳಿಗೆ ಕೈ ಬೀಸಿದಳು. ನಂತರ ಅಲ್ಲಿಂದ ಹೊರಟಿದ್ದ ಕಾರು ಕೇರಳದ ಕಡೆ ಹೊರಟಿತು. ಸಮಯ ರಾತ್ರಿ 8:30. ಡೆವಿಲ್ ಟೀಮಿಂದ ಅಪ್ಡೇಟ್ ಪಡೆಯುತ್ತಿದ್ದ ವಾಸುಕಿ ಎಲ್ಲವನ್ನು ಅಗಸ್ತ್ಯನಿಗೆ ಹೇಳುತ್ತಿದ್ದ. ಫಾರಿನ್ ಕ್ಲೈಂಟ್ಸ್ ಜೊತೆ ಆನ್ಲೈನ್ ಮೀಟಿಂಗ್ನಲ್ಲಿದ್ದ ಅಗಸ್ತ್ಯ ಮೀಟಿಂಗ್ ಮುಗಿಯುತ್ತಿದ್ದಾಗೆ ಸಮಯದ ಕಡೆ ನೋಡುವನು. ಇವಾಗಲೂ ಕೂಡ ಟೀಮ್ನವರು ವಾಚ್ ಮಾಡ್ತಾ ಇದ್ದಾರಾ? ಐ ಥಿಂಕ್ ವಾಚ್ ಮಾಡಿದ್ದು ಸಾಕು ಅನಿಸುತ್ತೆ. ಮನೆಯೊಳಗೆ ಹೋಗಲು ಹೇಳು ಅಂತ ಅಗಸ್ತ್ಯ ಗಂಭೀರವಾಗಿ ಹೇಳುವನು. ಓಕೆ ಬಾಸ್ ಅಂತ ಹೇಳಿದ ಬಾಸ್ ಡೆವಿಲ್ ಟೀಮ್ನವರಿಗೆ ಮನೆಯೊಳಗೆ ಹೋಗಲು ತಿಳಿಸಿದಾಗ ಕಾರಿನಿಂದಿಳಿದ ಕಪ್ಪು ಸೂಟ್ ಧರಿಸಿದ 5 ಜನರು ಗೇಟ್ ತೆರೆದು ಮನೆ ಬಾಗಿಲನ್ನು ತಟ್ಟಿದರು. ಅಗಸ್ತ್ಯ ಕಾಲ್ನಲ್ಲಿಯೇ ಇದ್ದ. ಅವರು ಬಾಗಿಲು ಕುಟ್ಟಿದ ಶಬ್ದ ಕೇಳಿಸಿತು. 5 ನಿಮಿಷಗಳ ಕಾಲ ಬಾಗಿಲು ಕುಟ್ಟಿದವರು ನಂತರ ಮುಖ ನೋಡಿಕೊಂಡಾಗ ಇತ್ತ ಕಾಲ್ನಲ್ಲಿದ್ದ ಅಗಸ್ತ್ಯನಿಗೆ ಏನೋ ಅನುಮಾನ ಕಾಡಿತು. ಡೋರ್ ಹೊಡೆದು ಒಳಗೆ ಹೋಗಿ ಫಾಸ್ಟ್, ಕ್ವಿಕ್, ಒಳಗಡೆ ಹೋಗಿ ಬೇಗ ಅಂತ ಜೋರಾಗಿ ಕೂಗಿ ಹೇಳಿದಾಗ ಬಾಗಿಲು ಹೊಡೆದವರು ಒಳಗೋದರೆ ಅಲ್ಲಲ್ಲಿ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿತ್ತು. ಮನೆಯೆಲ್ಲ ನೋಡಿದ ಎಲ್ಲರ ಮುಖ ನೋಡಿಕೊಂಡು ಭಯದಲ್ಲಿ ಉಗುಳು ನುಂಗಿದರು. ಸರ್, ಮನೆಯಲ್ಲಿ ಯಾರೂ ಇಲ್ಲ ಅಂತ ತಡವರಿಸಿ ಹೇಳಿದರೆ ತನ್ನ ಪಕ್ಕದಲ್ಲಿ ಚೇರ್ ಎತ್ತಿ ದೊಡ್ಡ ಟಿವಿಯ ಪರದೆಗೆಸೆದ ಅಗಸ್ತ್ಯ ಕೋಪದಲ್ಲಿ ಜೋರಾಗಿ ಕೂಗುವನು. ಎಸ್ಕೇಪ್. ಎಲ್ಲ ನಿನ್ನನ್ನು ಪೆದ್ದಿ ಅಂತ ಇದ್ರು. ನೋ, ಅತಿ ಚಾಣಕ್ಯರಲ್ಲಿ ಚಾಣಕ್ಯ ನೀನು. ಫ್ರ್ಯಾಕ್ಷನ್ ಆಫ್ ಟೈಮಲ್ಲಿ ಇಲ್ಲಿಂದ ತಪ್ಪಿಸಿಕೊಂಡು ಹೋಗಿದ್ಯಾ ಅಲ್ವಾ? ವೇಸ್ಟ್ ಫೆಲೋಸ್. ಏನು ಕಡಲೆಪುರಿ ಆಟ ಆಡ್ತಾ ಇದ್ದೀರಾ? ಅವಳ ಮೇಲೆ ಕಣ್ಣಿಡಲು ಹೇಳಿದನ್ನು ಸರಿಯಾಗಿ ಮಾಡಲಿಲ್ಲ. ವಾಸು ಪ್ರೈವೇಟ್ ಜೆಟ್ ಅರೇಂಜ್ ಆಗಿದೆಯಾ ಅಂತ ಕೋಪದಲ್ಲಿ ಕೇಳುವನು. ಅವನ ಕೋಪಕ್ಕೆ ತಲೆ ತಗ್ಗಿಸಿದ ವಾಸು ಕಾಲ್ ಮಾಡಿದಾಗ ಅವನ ಮನೆ ಮೇಲೆ ಜೆಟ್ ಬಂದು ನಿಲ್ಲುತ್ತಿರುವ ಸದ್ದು ಕೇಳಿಸಿತು. ತಡ ಮಾಡದ ಅಗಸ್ತ್ಯ ಲಿಫ್ಟ್ ಮೂಲಕ ಮೇಲಿನ ಫ್ಲೋರ್ಗೆ ಬಂದಿದ್ದನು. ಅವನ ಮನೆ ಮೇಲೆಯೇ ಅವನ ಪ್ರೈವೇಟ್ ಜೆಟ್ ಲ್ಯಾಂಡ್ ಆಗುತ್ತಿದ್ದು ಅವನ ಹಿಂದೆ ಅವನ ಬಾಡಿಗಾರ್ಡ್ಸ್ ಹಾಗೂ ವಾಸಿಗೆ ಕೂಡ ಬರುವರು. ಟೈಮ್ ಇಲ್ಲ. ಇವತ್ತು ರಾತ್ರಿ 12 ಗಂಟೆಯ ಒಳಗಡೆ ಆಕೆಯನ್ನು ಮಾಮ್ ಮುಂದೆ ನಿಲ್ಲಿಸಬೇಕು. ತಪ್ಪಿಸಿಕೊಂಡಿದ್ದಾಳೆ. ಯಾವ ಟೀಮ್, ಅದ್ಯಾವುದು ಬೇಡ, ಏನು ಬೇಡ, ನಾನೇ ಅಖಾಡಕ್ಕೆ ಇಳಿಯುತ್ತೇನೆ. ನನ್ನಿಂದ ಹೇಗೆ ತಪ್ಪಿಸ್ಕೊಳ್ತಾಳೆ ನೋಡ್ತೀನಿ. ಕೈಗೆ ಸಿಕ್ಕರೆ ಮಾತ್ರ ಅಂತ ಕೋಪದಲ್ಲಿ ಹೇಳಿದವನು ತನ್ನ ಕೋಟ್ನ ಗುಂಡಿಗಳನ್ನು ಬಿಚ್ಚಿಡುತ್ತಾ ಎಸೆದರೆ ಅದನ್ನು ಹಿಡಿದುಕೊಂಡ ವಾಸುಕಿ ಅವನ ಹಿಂದೆ ಹೋಗುವನು. ಪ್ರೈವೇಟ್ ಜೆಟ್ ಹತ್ತಿ ಅವ ಕುಳಿತರೆ ಪೈಲಟ್ ಜೊತೆ ಮುಂದೆ ಕುಳಿತ ವಾಸುಕಿ ಉಳಿದ ಬಾಡಿಗಾರ್ಡ್ಸ್ಗೆ ಮನೆ ಕಡೆ ನೋಡಿಕೊಳ್ಳುವಂತೆ ಹೇಳಿ ಪೈಲಟ್ಗೆ ಹೊರಡಲು ತಿಳಿಸಿದ ನಂತರ ಬಾನೆತ್ತರಕ್ಕೇರಿದ ಅಗಸ್ತ್ಯನ ಪ್ರೈವೇಟ್ ಜೆಟ್ ಮಂಗಳೂರಿಗೆ ಹೋಗಿತ್ತು. ಏನೋ ಆಗೋಲಕ್ಕಂದ, ನಿನ್ನನ್ನು ನಿನ್ನಮ್ಮ ಕಾಪಾಡ್ತಾಳೆ. ಯಾರೇ ಬಂದರೂ ನನ್ನನ್ನು ನಿನ್ನನ್ನು ದೂರ ಮಾಡೋಕ್ಕಾಗೋಲ್ಲ. ನನ್ನ ಜೀವ ಇರುವ ತನಕ ನಮ್ಮಿಬ್ಬರ ಜೀವನಕ್ಕಾಗಿ ಹೋರಾಡುವೆ ಅಂತ ಮಲಗಿದ್ದ ಮಗಳನ್ನು ನೋಡಿಕೊಳ್ಳುತ್ತಾ ಹೇಳುವ ಸ್ವರ ಧೈರ್ಯದಿಂದಿದ್ದರೆ ಅವಳ ಬೇಟೆಗಾಗಿ ಹೊರಟಿರುವ ಹುಲಿಯು ರೋಷದಲ್ಲಿ ಅವಳಿಗಾಗಿ ಹೊಂಚು ಹಾಕಿ ಬರುತ್ತಿತ್ತು. ಕಾರು ಮಂಗಳೂರಿನ ಗಡಿ ದಾಟುತ್ತಿರುವುದನ್ನು ಕಂಡ ಸ್ವರ ನೆಮ್ಮದಿಯಾಗಿ ಉಸಿರಾಡಿದಳು. ಅಬ್ಬಾ, ತಪ್ಪಿಸ್ಕೊಂಡ್ಬಿಟ್ಟೆ ಹುಲಿಯ ಬೋನಿನಿಂದ. ತಪ್ಪಿಸ್ಕೊಂಡು ಬಂದ ಜಿಂಕೆಯಂತಾಗಿದೆ ನನ್ನ ಪರಿಸ್ಥಿತಿ. ಯಾವ ಸಮಯದಲ್ಲಿ ಸಿಕ್ಕಿ ಬೀಳ್ತೇನೋ ಏನೋ ಗೊತ್ತಿಲ್ಲ. ಆದರೆ ನನ್ನ ಕೈಲಾದ ಮಟ್ಟಿಗೆ ನಾನು ಹೋರಾಡ್ತೇನೆ. ಯಾವುದೇ ಕಾರಣಕ್ಕೂ ನಾನು ಸೋಲುವುದಿಲ್ಲ ಅಂತ ಅಂದುಕೊಂಡವಳು ಮಗು ಕಣ್ಬಿಟ್ಟಾಗ ಮಗಳ ಕಡೆ ಗಮನ ಕೊಟ್ಟಳು.
ಏನಾಯಿತು ಚಿನ್ನಿ, ಇವಾಗ ನಿದ್ದೆಯಿಂದ ಎಚ್ಚರವಾಯ್ತಾ ಅಂತ ಮಗಳನ್ನು ಕೇಳುತ್ತಾ ಮಗುವನ್ನು ಮುದ್ದು ಮಾಡಲು ಈಗ ತಾನೇ ಎಚ್ಚರವಾಗಿದ್ದ ಮಗು ಅಳಲು ಶುರು ಮಾಡಿತ್ತು. ಅಳಲು ಶುರು ಮಾಡಿದ್ದಾಳೆ ಅಂದರೆ ಹಸಿವೆ ಆಗಿದೆ ಎಂದರ್ಥ. ಅಯ್ಯೋ ಪಾಪುಗೆ ಹೇಗೆ ಹಾಲು ಕುಡಿಸಲಿ, ಇಲ್ಲಿ ಕಾರ್ ನಿಲ್ಲಿಸಲು ಭಯ, ಎಲ್ಲಿ ಅವರೆಲ್ಲ ನಮ್ಮನ್ನು ಫಾಲೋ ಮಾಡಿಕೊಂಡು ಬರ್ತಾ ಇದ್ದಾರೆ ಅಂತ. ಹಾಗಂತ ಮಗುವನ್ನು ಹಸಿವಿನಿಂದ ಬಿಡಲು ಕೂಡ ಆಗೋಲ್ಲ. ಏನು ಮಾಡಲಿ ಅಂತ ಯೋಚಿಸ್ತಲೇ ಮಗಳಿಗೆ ಸಮಾಧಾನ ಮಾಡಲು ಹುಟ್ಟು ಹಠಮಾರಿಯಾದ ಮಗು ತನ್ನ ಅಳು ನಿಲ್ಲಿಸಲೇ ಇಲ್ಲ. ಅಮ್ಮನ ಸೆರಗು ಮೇಲೆ ಕೈ ಇಟ್ಟು ಬಡಿಯುತ್ತಾ ಅಳುಮುಖ ಮಾಡಿಕೊಂಡು ತುಟಿ ಉಬ್ಬಿಸಲು ಸ್ವರಗೆ ಅಯ್ಯೋ ಎನಿಸಿತು. ಮೇಡಮ್, ಮಗುಗೆ ಹೊಟ್ಟೆ ಹಸಿಯುತ್ತಿದೆ ಅನ್ಸುತ್ತೆ, ನೀವು ಹಾಲು ಕುಡಿಸಿ ಅಂತ ಹೇಳಿದ್ದ ಡ್ರೈವರ್ ಅಂಕಲ್ ಕಾರು ನಿಲ್ಲಿಸಿ ಕಾರಿನಿಂದ ಇಳಿದು ಸ್ವಲ್ಪ ಮುಂದೆ ಹೋಗಿ ನಿಂತುಕೊಂಡರು. ಎಷ್ಟು ಹಠ ನಿಂಗೆ, ಒಂದೆರಡು ನಿಮಿಷ ಸುಮ್ಮನಿರೋಲ್ಲ ಅಲ್ವಾ ನೀನು? ನಿನ್ನ ಮಾತೇ ನಡಿಬೇಕು, ಚೋಟುದ್ದ ಇಲ್ಲ. ನೀನು ಈಗ 9 ತಿಂಗಳು, 1 ವರ್ಷ ಕೂಡ ಆಗಿಲ್ಲ, ಆಗಲೇ ಇಷ್ಟೊಂದು ಹಾರಾಡ್ತೀಯ ನೀನು ಅಂತ ಮಗಳಿಗೆ ಗದರುತ್ತಲೇ ಎದೆ ಹಾಲುಣಿಸಲು ಆರಾಮವಾಗಿ ಕೈಕಾಲು ಆಡಿಸುತ್ತಾ ಹಾಲು ಕುಡಿಯುವ ಮಗು ಅಮ್ಮನ ಕೊರಳಲ್ಲಿರುವ ಸರದೊಂದಿಗೆ ಆಟವಾಡುತ್ತಿದ್ದಳು. ಕಾಲು ಗಂಟೆಯಾದರೂ ಅವಳು ಬಿಡುವ ಸೂಚನೆ ಸಿಗದಿದ್ದಾಗ ಸ್ವರಗೆ ಈಗ ಆತಂಕ ಶುರುವಾಯಿತು. ಅಯ್ಯೋ, ಅವ್ರಿಗೆ ನಾನು ಮನೇಲಿಲ್ಲ ಅಂತ ಗೊತ್ತಾಗಿ ಹುಡುಕಿಕೊಂಡು ಬರುವ ಸಾಧ್ಯತೆಗಳಿವೆ. ಅಕಸ್ಮಾತ್ ಅವರು ಇದೇ ರೋಡ್ನಲ್ಲಿ ಬರ್ತಾ ಇದ್ರೆ, ಪಾಪು ಬೇರೆ ಹಾಲು ಬಿಡ್ತಾ ಇಲ್ಲ, ಏನು ಮಾಡಲಿ ಅಂತ ಆದಷ್ಟು ಮಗುವಿಗೆ ಹಾಲು ಬಿಡಲು ಹೇಳಿದರು. ಕೇಳದ ಹಠಮಾರಿ ನಾಟಕದ ಅಳುತ್ತಾ ದುಕ್ಕುಡಿಸುತ್ತಾ ಹಾಲು ಕುಡಿದರೆ ಮಗಳಿಗೆ ಮುದ್ದು ಮಾಡುತ್ತಲೇ ಹಾಲು ಕುಡಿಸಿದಳು. ಪುಟಾಣಿ ಸಾಕು ಕಣೋ, ಹೊಟ್ಟೆ ತುಂಬಿದೆ ಅಲ್ವಾ ನಿಂಗೆ ಅಂತ ಹೇಗೋ ಸಮಾಧಾನ ಮಾಡಿ ರವಿಕೆಯ ಗುಂಡಿಗಳನ್ನು ಹಾಕಿಕೊಂಡು ಸೆರಗು ಮೇಲೆ ಹಾಕಿಕೊಂಡು ಡ್ರೈವರ್ ಅಂಕಲ್ ನನ್ನ ಕರೆದಳು. ನಂತರ ಡ್ರೈವರ್ ಅಂಕಲ್ ಬಂದವರು ಕಾರ್ ಸ್ಟಾರ್ಟ್ ಮಾಡಿ ಮುಂದೆ ಹೋಗುವರು. ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಅವನ ಪ್ರೈವೇಟ್ ಜೆಟ್ ಬಂದು ಇಳಿದಿತ್ತು. ರಾತ್ರಿ 11ರ ಸಮಯವದು. ವಿಮಾನ ನಿಲ್ದಾಣದಿಂದ ಹೊರಬಂದವನ ಮುಂದೆ ಸಾಲು ಸಾಲಾಗಿ 8 ಕಾರುಗಳು ನಿಂತವು. ಮುಂದೆ ನಿಂತಿದ್ದ ಕಾರ್ ಹತ್ತಿ ಕುಳಿತವನು ವಾಸುಕಿ ಕಡೆ ನೋಡಲು ಅವನ ಪಕ್ಕ ಬಂದು ಕುಳಿತವನು ಬಾಡಿಗಾರ್ಡ್ಸ್ಗಳಿಗೆ ಫಾಲೋ ಮಾಡಲು ಹೇಳಿದ. ತಾನೇ ಡ್ರೈವಿಂಗ್ ಸೀಟ್ನಲ್ಲಿ ಕೂತಿದ್ದ ಅಗಸ್ತ್ಯ ವೇಗವಾಗಿ ಕಾರ್ ಡ್ರೈವ್ ಮಾಡಿಕೊಂಡು ಸ್ವರ ಇದ್ದ ಮನೆ ಹತ್ತಿರ ಬರುವನು. ಅವಳ ಮನೆಯ ಮುಂದೆ ಕಾರ್ ನಿಲ್ಲಿಸಿ ಆ ಮನೆಯ ಗೇಟ್ ಬಾಗಿಲು ತೆಗೆದು ಒಳಗೆ ಹೋದರೆ ಸುತ್ತಮುತ್ತಲಿನ ಮನೆಗಳಲ್ಲಿದ್ದ ಜನಗಳೆಲ್ಲ ಆಶ್ಚರ್ಯದಿಂದ ನೋಡುತ್ತಾ ನಿಂತಿದ್ದರು. ಕೆಲ ಗಂಡಸರು ಏನೆಂದು ವಿಚಾರಿಸಿದಾಗ ಅಲ್ಲಿಯೇ ಇದ್ದ ಬಾಡಿಗಾರ್ಡ್ಸ್ ಸ್ವರ ಅವರ ಬಗ್ಗೆ ಮಾಹಿತಿ ಬೇಕೆಂದು ಕೇಳುವರು. ಅವರ್ಯಾರೂ ತಮಗೆ ಗೊತ್ತಿಲ್ಲ, ಆಕೆ ತನ್ನ ಪಾಡಿಗೆ ತಾನಿದ್ದಳು, ಹೆಚ್ಚಾಗಿ ಯಾರನ್ನು ಮಾತನಾಡಿಸ್ತಿರಲಿಲ್ಲ. ಒಬ್ಬ ಅಜ್ಜಿಯ ಜೊತೆ ಮಾತ್ರ ಕ್ಲೋಸ್ ಇದ್ದಳು. ಆ ವಯಸ್ಸಾದ ಮುದುಕಿ ಇವತ್ತೇ ಆಶ್ರಮ ಸೇರಿಕೊಂಡಳು ಎಂದೆಲ್ಲ ಹೇಳಿದರು. ಮನೆಯೊಳಗೆ ಬಂದ ಅಗಸ್ತ್ಯನಿಗೆ ಹೊಸದೊಂದು ಸುವಾಸನೆ, ಮಗು ಇರುವ ಮನೆಯಲ್ಲಿರುವ ಘಮ ಒಮ್ಮೆ ನಿಲ್ಲುವಂತೆ ಮಾಡಿತ್ತು. ನಂತರ ಅಲ್ಲಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ವಸ್ತುಗಳೆಲ್ಲ ಕಾಣಿಸಿದವು. ಅಲ್ಲಿದ್ದ ಪುಟ್ಟ ತೊಟ್ಟಿಲು, ಆಟದ ಸಾಮಾನುಗಳು, ಹಾಸಿಗೆ ಮೇಲೆ ಹರಡಿಕೊಂಡಿದ್ದ ಬಟ್ಟೆಗಳು ಎಲ್ಲವೂ ಕಾಣಿಸಿದವು. ಸೂಕ್ಷ್ಮವಾಗಿ ಮನೆ ನೋಡುತ್ತಾ ಹೋದವನು ಹಿತ್ತಲ ಕಡೆ ಒಂದು ಬಾಗಿಲಿರುವುದನ್ನು ನೋಡಿ, ಅದು ತೆರೆದುಕೊಂಡಿರುವುದನ್ನು ನೋಡಿ ಅಲ್ಲಿಗೆ ಬಂದನು. ಅವಳು ಹೇಗೆ ಎಸ್ಕೇಪ್ ಆದಳಂತ ಈಗ ಅವನಿಗೆ ಹೊಳೆಯಿತು. ಸ್ವಲ್ಪ ಮುಂದೆ ಮುಂದೆ ಸಾಗಿದವನಿಗೆ ಹೆಜ್ಜೆ ಗುರುತುಗಳು ಆ ಕತ್ತಲಲ್ಲಿಯೇ ಕಂಡವು. ಸ್ವಲ್ಪ ನೀರು ಹೆಚ್ಚಿದ ಕಾರಣ ಹೆಜ್ಜೆ ಗುರುತುಗಳು ಹಾಗೆ ಹಸಿಯಾಗಿದ್ದವು. ಅದನ್ನೆಲ್ಲ ಹಿಂಬಾಲಿಸಿ ಬಂದವನಿಗೆ ಬೇಲಿ ದಾರಿ ಸಿಕ್ಕಿ ಮತ್ತೊಂದು ರೋಡ್ ಕಾಣಿಸಿತು. ವಾಸು, ಈ ರೋಡ್ನ CCTV ಕ್ಯಾಮರಾ ಬೇಕು ನನಗೆ, ಬೇಗ ಅರೇಂಜ್ ಮಾಡು. ಹಾಗೆ ಅವಳ ಫ್ರೆಂಡ್ ಬಗ್ಗೆ ಏನು ಅಪ್ಡೇಟ್ ಇದೆ, ಎಲ್ಲಿದ್ದಾಳೆ ಅಂತ ಗೊತ್ತಿದೆಯಾ ಅಂತ ಕೇಳುತ್ತಾ ಸ್ವರ ಮನೆಯಿಂದ ಹೊರಬಂದವನು ಕಾರು ಹತ್ತಿ ಕುಳಿತುಕೊಂಡ. ಓಕೆ ಬಾಸ್, CCTV ಕ್ಯಾಮರಾ ರೆಕಾರ್ಡ್ ಆಗಿರೋದು ನಿಮ್ಮ ಮುಂದೆ ಇರುತ್ತೆ. ಹಾಗೆ ಆಕೆಯ ಫ್ರೆಂಡ್ ಸಂಜನಾ ಅಂತ, ತುಂಬ ಕ್ಲೋಸ್ ಫ್ರೆಂಡ್, ಈಗ ಸದ್ಯಕ್ಕೆ ಅವರು ಮನೆಯಲ್ಲಿದ್ದಾರೆ ಎಂದು ತಿಳಿಸಿದ. ಅವನ ಪಕ್ಕದ ಸೀಟ್ನಲ್ಲಿ ಕುಳಿತು ಯಾರೊಂದಿಗೂ ಮಾತನಾಡಿದ. ಓಕೆ, ಅಡ್ರೆಸ್ ಅಂತ ಹೇಳುತ್ತಾ ಕಾರ್ ಸ್ಟಾರ್ಟ್ ಮಾಡಿದಾಗ ಗೂಗಲ್ ಮ್ಯಾಪ್ ತೋರಿಸಿದವನು. ಅಗಸ್ತ್ಯ ವೇಗವಾಗಿ ಕಾರ್ ಡ್ರೈವ್ ಮಾಡಿಕೊಂಡು ಸಂಜನ ಮನೆ ಕಡೆ ಹೋದರೆ ಮಿಕ್ಕ 7 ಕಾರುಗಳು ಅಗಸ್ತ್ಯನನ್ನು ಹಿಂಬಾಲಿಸಿದವು. ಸಂಜನ ಮನೆ ಕಡೆ ಹೋಗುವ ದಾರಿಯಲ್ಲಿ CC ಕ್ಯಾಮರಾ ರೆಕಾರ್ಡಿಂಗ್ ಸಿಕ್ಕಿತು. ಅಲ್ಲಿಗೆ ಪರ್ಫೆಕ್ಟ್ ಆಗಿ ಗೊತ್ತಾಗ್ತಿತ್ತು ಹೇಗೆ ತಪ್ಪಿಸಿಕೊಂಡಿದ್ದಾಳೆ, ಅವಳಿಗೆ ಸಹಾಯ ಮಾಡಿದವರು ಯಾರೆಂದು. ಸಂಜು ಸ್ವರ ಈಗ ಮಂಗಳೂರು ಗಡಿ ದಾಟಿರ್ತಾಳೆ ಅಲ್ವಾ, ಸೇಫ್ ಆಗಿರ್ತಾಳೆ ಅಲ್ವಾ? ಆ ಹುಡುಗಿ ಒಮ್ಮೆ ಕಾಲ್ ಮಾಡಿ ಕೇಳು. ನನಗಂತೂ ಆತಂಕ ಕಮ್ಮಿನೇ ಆಗ್ತಾ ಇಲ್ಲ. ಆ ಹುಡುಗಿ ಸೇಫ್ ಆಗಿ ನಮ್ಮನೆ ಸೇರಿದರೆ ಸಾಕು ಅಂತ ಅನಿಸ್ತಾ ಇದೆ. ಕಾಲ್ ಮಾಡಿ ಯಶೋಧ ಅವರು ಸೋಫಾ ಮೇಲೆ ಕುಳಿತು ಯೋಚಿಸಿದ್ದ ಮಗಳ ಹತ್ತಿರ ಬಂದು ಹೇಳುವರು. ಅಮ್ಮ, ಅವಳು ಸೇಫ್ ಆಗಿರ್ತಾಳೆ ಬಿಡು, ರಘು ಅಂಕಲ್ ಅವಳನ್ನು ಸೇಫಾಗಿ ಕರ್ಕೊಂಡು ಹೋಗ್ತಾರೆ. ಅವರಿಗೆ ಚುಟುಕಾಗಿ ವಿಷಯ ತಿಳಿಸಿದ್ದೇನೆ. ಅವಳಿಗೆ ಒಬ್ಬ ವ್ಯಕ್ತಿಯಿಂದ ತೊಂದರೆ ಇದೆ, ಹಾಗಾಗಿ ನೀವು ನಿಮ್ಗಳಂತೆ ಅವಳನ್ನು ಸೇಫಾಗಿ ನಮ್ಮ ಹಳ್ಳಿಗೆ ಸೇರಿಸಿ ಅಂತ. ಅಂಕಲ್ ಅವಳನ್ನು ಸೇಫಾಗಿ ಕರ್ಕೊಂಡು ಹೋಗ್ತಾರೆ. ನಾನು ಅವಳಿಗೆ ಕಾಲ್ ಮಾಡೋಕ್ಕಾಗೋಲ್ಲ, ಸಿಮ್ ನಾನೇ ಮುರಿದು ಹಾಕಿದ್ದೇನೆ. ನಾಳೆ ಅವರು ಊರು ತಲುಪಿದ ಮೇಲೆ
ನಾನು ಕೊಟ್ಟಿರುವ ಚಿಕ್ಕ ಫೋನ್ನಲ್ಲಿ ಕಾಲ್ ಮಾಡ್ತಾಳೆ. ಚಿಂತಿಸಬೇಡ, ಧೈರ್ಯದಿಂದ ಇರಿ, ಏನೂ ಆಗೋಲ್ಲ. ತನ್ನ ಅಮ್ಮನಿಗೆ ಧೈರ್ಯ ಹೇಳಿದರೂ ಸಂಜೆಗೆ ಒಳಗಳಿಗೆ ಭಯವಾಗ್ತಿತ್ತು. ಅವಳ ಗಂಡನ ಕಡೆಯವರು ಹೇಗೆ ಏನು ಎಂದೆಲ್ಲ ಯೋಚನೆ. ಆ ಹುಡುಗಿ ಸೇಫ್ ಆಗಿ ತಲುಪಿದರೆ ಸಾಕು ಅಂತ ಅಂದುಕೊಂಡ ಯಶೋಧ ಅವರು ಮಗಳ ಪಕ್ಕನೆ ಕೂತು ಸ್ವರ ಬಗ್ಗೆ ಯೋಚಿಸ್ತಿದ್ದರು. ಮನೆ ಹಾಲ್ನಲ್ಲಿ ಅರ್ಧಕ್ಕರ್ಧ ತುಂಬಿದ ಒಂದು ಶಾಪಿಂಗ್ ಮಾಡಿದ್ದ ಸಾಮಾನುಗಳು ನೋಡಿ ಬೇಸರವಾಯಿತು ಅವಳಿಗೆ. ಪಾಪ ಸ್ವರ ಎಷ್ಟು ಖುಷಿಯಲ್ಲಿ ಹೊಸ ಮನೆಗೆ ಹೋಗಬೇಕು ಅಂತ ಇಷ್ಟೊಂದು ಶಾಪಿಂಗ್ ಮಾಡಿದ್ಲು. ತೊಟ್ಟಿಲನ್ನು ಸಹ ಮಗುವಿಗೆ ತೊಟ್ಟಿಲ ಶಾಸ್ತ್ರ ಮಾಡಬೇಕಂತೆಲ್ಲ ಕನಸು ಕಂಡಿದ್ಲು. ಅದಕ್ಕೋಸ್ಕರ ತಾನು ದುಡಿದ ದುಡ್ಡನ್ನೆಲ್ಲ ಹಾಕಿದಳು. ಆದರೆ ಸಂಭ್ರಮ ಮಾಡಲು ಆ ಅಮ್ಮ ಮಗಳೇ ಇಲ್ಲ ಪಾಪ ಆ ಹುಡುಗಿ. ಆ ಸೀರಿಯಲ್ಗಳಲ್ಲಿ ಹೆಣ್ಣು ಮಕ್ಕಳಿಗೆ ಕಷ್ಟ ಇರುತ್ತೆ ಅಂತೆ ನೋಡಿ ನಗುತ್ತಿದ್ದೆ, ಇದೆಲ್ಲ ನಿಜ ಅಂತ. ಆದರೆ ಈಗ ಈ ನಿಜ ಜೀವನದಲ್ಲಿ ನನ್ನ ಫ್ರೆಂಡ್ಗೆ ಇಷ್ಟೊಂದು ಕಷ್ಟ ಎದುರಾಗ್ತಿದೆ, ಹೇಗೆ ತಡಿತಾಳೋ ಏನೋ ಅಂತ ಯೋಚಿಸ್ತಿದ್ದಳು. ಅದೇ ಸಮಯಕ್ಕೆ ಸೂಟು ಬೂಟು ಹಾಕಿಕೊಂಡು 6-8 ಜನ ಮನೆಯೊಳಗೆ ಎಂಟ್ರಿ ಕೊಟ್ಟಾಗ ಅಮ್ಮ ಮಗಳಿಬ್ಬರು ಭಯದಲ್ಲಿ ಎದ್ದು ನಿಂತರು. ಅವರ ಹಿಂದೆ ಗತ್ತಿನಲ್ಲಿ ನಡೆದು ಬರುವ ಅಗಸ್ತ್ಯ ಸಂಜನ ಮುಂದೆ ನಿಲ್ಲಲು ಕಣ್ಣು ಬಾಯಿ ಬಿಟ್ಟು ಸಂಜನ ಶಾಕ್ನಲ್ಲಿ ನೋಡುವಳು. 6 ಅಡಿ ಕಟೌಟ್, ಜಿಮ್ ಬಾಡಿ, ಅದಕ್ಕೆ ತಕ್ಕನಾಗಿರುವ ಅವನ ರೂಪ, ಕಣ್ಣಲ್ಲಿರುವ ತೀಕ್ಷ್ಣತೆ, ಮುಖದಲ್ಲಿರುವ ಗರ್ವ, ಯಾವುದೋ ಮಾಫಿಯಾ ಲೀಡರ್ ತನ್ನ ಕಣ್ಮುಂದೆ ಬಂದಿದ್ದಾನೆ ಅಂತ ಅನಿಸಿತು ಅವಳಿಗೆ. ಪಕ್ಕ ಕ್ರಶ್ ಮೆಟೀರಿಯಲ್. ಓ ಮೈ ಗಾಡ್, ಎಷ್ಟು ಹಾಟ್ ಆಗಿದ್ದಾನೆ ಇವನು ಅಂತ ಮೈ ಮರೆತಿದ್ದಳು. ಅಲ್ಲ, ಹೆಚ್ಚಾಗಿ ನಾನು ಟರ್ಕಿಷ್ ರಷ್ಯನ್ ಡ್ರಾಮಾ ನೋಡಿ ಅದರಲ್ಲಿ ಮುಳುಗಿ ಹೋಗಿ ಕನಸು ಕಾಣ್ತಿದ್ದೇನೆ ಏನೋ. ಯಾರಿವನು, ಹೀರೋನಾ? ಅಲ್ಲ, ವಿಲನ್. ಎಷ್ಟು ಹಾಟ್ ಆಗಿದ್ದಾನೆ, ಮೈ ಗಾಡ್, ಇದು ಕನಸ? ಯಾರಿವನಂತ ಕಣ್ಣನ್ನು ಪಿಳಿಪಿಳಿ ಮಾಡುತ್ತಾ ನೋಡ್ತಿದ್ದರೆ ಅಗಸ್ತ್ಯನ ಪಕ್ಕದಲ್ಲಿದ್ದ ವಾಸುಕಿಗೆ ಅವಳ ಮನದ ಮಾತುಗಳ ಅರ್ಥವಾಯಿತು ಅನ್ನುವಂತೆ ಅವಳ ಕಡೆ ದುರುಗಟ್ಟಿ ನೋಡುವನು. ಯಾರೇ ಸಂಜು, ಇದು ಯಾವ ಹುಡುಗ? ಇವನು ಸಿನಿಮಾ ಹೀರೋನಾ, ಬಿಸ್ನೆಸ್ ಮ್ಯಾನಾ? ಯಾರಿವನು ಇಷ್ಟು ಸಖತ್ತಾಗಿದ್ದಾನೆ? ಅದು ಈ ರಾತ್ರಿಯಲ್ಲಿ ನಮ್ಮನೆಗೆ ಬಂದಿದ್ದಾನೆ ಅಂತ ಯಶೋಧ ಅವರು ಸಹ ಮಗಳಿಗೆ ಮಾತ್ರ ಕೇಳುವಂತೆ ಪಿಸು ದನಿಯಲ್ಲಿ ಕೇಳಿದರು. ನನಗೇನು ಗೊತ್ತಮ್ಮ, ಅಯ್ಯೋ ಅಂದರೆ ನಿಂಗೂ ಕಾಣಿಸಿದ್ದಾರೆ ಅಂದರೆ ಇದು ನಿಜನೇ, ಕನಸಲ್ಲ ಅಂತ ಜೋರಾಗಿ ಹೇಳಿದವಳು ಈಗ ಗಂಭೀರವಾದಳು. ಯಾರು ನೀವೆಲ್ಲ ನಮ್ಮನೆಗೆ ಬಂದಿದ್ದೀರಾ? ಅದು ಇಷ್ಟು ಜನ ಅಂತ ತಡವರಿಸ್ತಾ ಕೇಳಿದಳು. ಅಗಸ್ತ್ಯನ ಮುಂದೆ ಅವಳಿಗೆ ಮಾತೇ ಹೊರಡುತ್ತಿರಲಿಲ್ಲ, ತಡವರಿಸುವಂತಾಗುತ್ತಿತ್ತು. ತನ್ನ ಮುಂದೆ ಯಾವುದೋ ಲೈಟ್ ಕಂಬ ನಿಂತಂತೆ ಅನಿಸುತ್ತಿತ್ತು. ಸೆಲ್ಫ್ ಇಂಟ್ರಡಕ್ಷನ್ ಕೊಟ್ಕೊಳ್ಳೋಕೆ ಟೈಮ್ ಇಲ್ಲ. 12 ಗಂಟೆ ಒಳಗಡೆ ನನ್ನ ತಾಯಿಗೆ ಕೊಟ್ಟಿರುವ ಮಾತನ್ನು ನಾನು ಪೂರೈಸಬೇಕಾಗಿದೆ. ನೀವಿಲ್ಲಿಂದ ಎಸ್ಕೇಪ್ ಮಾಡಿಸಿದ್ದೀರಲ್ಲ, ನಿಮ್ಮ ಫ್ರೆಂಡ್ ಈಗ ಎಲ್ಲಿದ್ದಾರೆ ಅಂತ ಹೇಳಿ ಅಂತ ಆದಷ್ಟು ತನ್ನ ಕೋಪವನ್ನು ನಿಯಂತ್ರಿಸಿಕೊಳ್ಳುತ್ತಾ ಗಂಭೀರವಾಗಿ ಪ್ರಶ್ನಿಸಿದರೆ ಅವನ ಮಾತು ಕೇಳಿದ ಸಂಜನಗೆ ಜೀವ ಬಾಯಿಗೆ ಬಂದಂತಾಯಿತು. ಅಂದರೆ ಸ್ವರಳನ್ನು ಹುಡುಕಿಕೊಂಡು ಬಂದಿರುವ ದಾಂಡಿಗರು ಇವರೇ. ತಕ್ಷಣ ಅವ ತನ್ನ ಕ್ರಶ್ ಅನ್ನುವುದನ್ನೆಲ್ಲ ಮರೆತು ರೋಷ ಉಕ್ಕಿ ಬಂದಿತ್ತು. ಅಂದರೆ ನೀವೆಲ್ಲ ನಾನು ಸ್ವರನ ಸಾಯಿಸಲು ಬಂದಿರುವ ರೌಡಿಗಳ? ಹಬಬಬ್ಬ, ಕೋಟು ಸೂಟು ಹಾಕಿಕೊಂಡು ಒಬ್ಬೊಬ್ಬರು ಕೂಡ ಆಯಿ ಪ್ರೊಫೆಷ್ನಲ್ ತರಹ ಕಾಣಿಸ್ತಾ ಇದ್ದೀರಾ. ಆದರೆ ಮಾತಾಡೋದು ಮಾತ್ರ ಹಲ್ಕ ಕೆಲಸ. ಹೆಂಗೋ ಮನಸ್ಸು ಬರುತ್ತೆ ಆ ಮಗುತ್ನ ತಾಯಿನ ಸಾಯಿಸಲು ಅಂತ ಕೋಪದಲ್ಲಿ ಹೇಳಿದರೆ ಯಶೋಧ ಅವರು ಮಗಳ ಕೈ ಹಿಡಿದು ಹಿಂದೆ ಕೆಳೆದುಕೊಂಡರು. ಬ್ಲ್ಯಾಕ್ ಸೂಟ್ ಧರಿಸಿದ್ದ ಬಾಡಿಗಾರ್ಡ್ಗಳ ಕೈಯಲ್ಲಿ ವೆಪನ್ಸ್ಗಳಿತ್ತು. ಹಾಗೂ ಸಂಜನಳ ಮಾತನ್ನು ಕೇಳುತ್ತಾ ಕೈ ಮುಷ್ಟಿ ಮಾಡುತ್ತಿದ್ದ ಅಗಸ್ತ್ಯನನ್ನು ನೋಡಿ ಯಶೋಧ ಅವರಿಗೆ ಇವ ಪಕ್ಕ ಜಮದಗ್ನಿಯ ಮತ್ತೊಂದು ರೂಪ ಅಂತ ಅನಿಸಿತ್ತವರಿಗೆ. ಏಯ್ ಅಂತ ಕೂಗಿದವನ ಧ್ವನಿ ಇಡೀ ಮನೆ ತುಂಬ ಪ್ರತಿಧ್ವನಿಸಿತು. ಬೆಚ್ಚಿದ ಸಂಜನ ಸೋಫಾ ಮೇಲೆ ಕುಸಿದು ಬಿದ್ದರೆ ಯಶೋಧರವರು ಮಗಳನ್ನು ಹಿಡಿದುಕೊಂಡರು. ಜಾಸ್ತಿ ಮಾತಾಡಬೇಡ, ನನಗೆ ಒಂದೊಂದು ಕ್ಷಣ ಕೂಡ ಇಂಪಾರ್ಟೆಂಟ್. ಅವಳಿಗೆ ಎಲ್ಲಿದ್ದಾಳೆ ಅಂತ ಹೇಳ್ತೀಯಾ? ಇಲ್ಲ ಅಂತ ಹೇಳಿದವನು ತನ್ನ ಫ್ಯಾನ್ ಜೇಬಿನಲ್ಲಿದ್ದ ಗನ್ ತೆಗೆದು ಯಶೋಧ ಅವರ ಮನೆಗೆ ನೇರವಾಗಿ ಗುರಿ ಇಟ್ಟಿದ್ದ. ಶಾಕಲ್ಲಿ ಬಿದ್ದಿದ್ದ ಸಂಜನಗೆ ಬೆಚ್ಚಿ ಬೀಳುವಂತಾಯಿತು. ಅಯ್ಯೋ ಕಾಪಾಡಿ ಕಾಪಾಡಿ ಅಂತ ಕೂಗಿಕೊಳ್ಳುವ ಸಂಜನ ತರತರ ನಡುಗುತ್ತಿದ್ದರೆ ಯಶೋಧ ಅವರು ಅದನ್ನು ನೋಡಿಯೇ ಪ್ರಜ್ಞೆ ಕಳೆದುಕೊಂಡು ನೆಲದ ಮೇಲೆ ಬಿದ್ದರು. ಗನ್ ನೋಡಿಯೇ ವಿಕೆಟ್ ಕೆಳಗೆ ಬಿದ್ದಿದೆ ಅಂದರೆ ತಿಳ್ಕೊ ನಾನೆಷ್ಟು ಕ್ರೂರಿ ಅಂತ. ನನ್ನ ಬುಲೆಟ್ ವೇಸ್ಟ್ ಮಾಡಬೇಡ, ಬೇಗ ಹೇಳು. ನಾನು ತುಂಬ ತಲೆ ಕೆಟ್ಟರೆ ಅಮ್ಮ ಮಗಳಿಗೆ ಶೂಟ್ ಮಾಡಿ ಬಿಸಾಕಿ ಹಾಕ್ತೀನಿ, ಬಾಯ್ ಬಿಡು ಅಂತ ಕಿರಿಸಿದಾಗ ಭಯ ಬಿದ್ದ ಸಂಜನ ತಾನು ಹೇಳಲ್ಲ ಅನ್ನುವಂತೆ ತಲೆ ಆಡಿಸಿದ್ದಳು ಭಯದಲ್ಲಿ. ತನ್ನ ವಾಚ್ ನೋಡಿಕೊಂಡ ಅಗಸ್ತ್ಯನಿಗೆ ಸಮಯ ಅನ್ನೋದು 15 ನೋಡಿ ಟೆನ್ಷನ್ ಆಯಿತು. ಅವನಿಗೆ ಇನ್ನು ಉಳಿದಿರುವ 45 ಮಿನಿಟ್ಸ್ ಮಾತ್ರ. ಅಷ್ಟರಲ್ಲಿ ಅವನ ಜೊತೆ ಸ್ವರ ಹಾಗೂ ಅವಳ ಮಗು ಇರಬೇಕಾಗಿತ್ತು. ಆದರೆ ಇಲ್ಲಿ ಬರೀ ಇವರ ಡ್ರಾಮಾಗಳೇ ನಡೆಯುತ್ತಿದೆ ಅಂತ ಕೋಪ ಉಕ್ಕಿ ಬಂದಿತ್ತು ಅವನಿಗೆ.
ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಯಶೋಧ ಅವರ ಪಕ್ಕದಲ್ಲಿ ಗುಂಡು ಹಾರಿಸಿದರೆ ಮತ್ತಷ್ಟು ಬೆಚ್ಚಿದ ಸಂಜನ ಜೋರಾಗಿ ಅಳುವಳು. ನಂಗೆ ಯಾಕೆ ಇಷ್ಟು ಹಿಂಸೆ ಕೊಡ್ತಾ ಇದ್ದೀರಾ? ನನ್ನ ಕೈಯಲ್ಲಿ ಸತ್ಯ ಹೇಳೋಕ್ಕಾಗೋಲ್ಲ. ಜೀವದ ಗೆಳತಿ ಸಾವಿಗೆ ನಾನೇ ಮುನ್ನುಡಿ ಬರೆಯೋಲ್ಲ. ಅವಳು ಎಲ್ಲಿದ್ದಾಳೆ ಅಂತ ಸತ್ಯ ಹೇಳಿದರೆ ನೀವು ಅವಳನ್ನು ಮತ್ತೆ ಮಗುನ ಖಂಡಿತವಾಗಿ ಸಾಯಿಸ್ತೀರಾ. ತುಂಬ ಕ್ರೂರಿಗಳು ನೀವು. ನನಗೆ ಅವಳು ಎಲ್ಲಿದ್ದಾಳೆ ಅಂತ ಹೇಳುವುದಕ್ಕಾಗೋದಿಲ್ಲ. ಅರ್ಥ ಮಾಡಿಕೊಳ್ಳಿ. 9 ತಿಂಗಳ ಮಗು ಅದು. ಮತ್ತು ಅವಳಿಗೆ ಏನು ಗೊತ್ತಾಗೋಲ್ಲ. ತುಂಬ ಮುಗ್ದೆ. ಅವಳಿಗೆ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತೀರಾ? ಅವಳನ್ನು ಅವಳ ಪಾಡಿಗೆ ಬಿಟ್ಬಿಡಿ ಅಂತ ಬಿಕ್ಕಿ ಬಿಕ್ಕಿ ಅಳುವ ಸಂಜನ ಅಗಸ್ತ್ಯನ ಕಾಲು ಹಿಡಿದರೆ ತನ್ನ ಕಾಲನ್ನು ಹಿಂದೆ ಕೆಳೆದುಕೊಂಡ ಅಗಸ್ತ್ಯ ಕೋಪದಲ್ಲಿ ಗನ್ನಲ್ಲಿಯೇ ಹಣೆ ತೀವಿಕೊಂಡ. ಇವರನ್ನು ಕೇಳೋ ಅವಶ್ಯಕತೆ ಇಲ್ಲ. ಆ ಡ್ರೈವರ್ ನಂಬರ್ ಟ್ರ್ಯಾಕ್ ಮಾಡಿ ಆಗಿದೆ. ಕೇರಳದ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ವಾಸುಕಿ ಅಗಸ್ತ್ಯನ ಹತ್ತಿರ ಬಂದು ಹೇಳಿದಾಗ ಮತ್ತೊಂದು ಕ್ಷಣವೂ ಕೂಡ ಅವ ಅಲ್ಲಿರಲಿಲ್ಲ. ಹಿಂತಿರುಗಿ ಹೋಗಿದ್ದ. ಹೋಗುತ್ತಿದ್ದವನ ಕಣ್ಣಿಗೆ ಮನೆಯ ಹಾಲ್ನಲ್ಲಿ ಅರ್ಧದಷ್ಟು ಜಾಗವನ್ನು ಆವರಿಸಿಕೊಂಡಿದ್ದ ಮನೆ ಸಾಮಾನುಗಳು ಹಾಗೂ ಪಳಪಳ ಹೊಳೆಯುವ ತೊಟ್ಟಿಲು ಕಂಡಿತು. ಅಷ್ಟೇನು ಭಾವಿಸದೆ ಅವರ ಮನೆಯಿಂದ ಆಚೆ ಬಂದವನು ಕಾರತ್ತಿ ಕುಳಿತುಕೊಂಡರೆ ಅವ ಡ್ರೈವಿಂಗ್ ಸೀಟ್ ಬಿಟ್ಟು ಹಿಂದಿನ ಸೀಟ್ನಲ್ಲಿ ಕೂತಿದ್ದು ನೋಡಿ ವಾಸಿಗೆ ತಾನೇ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತು ವೇಗವಾಗಿ ಕಾರ್ ಡ್ರೈವ್ ಮಾಡಿಕೊಂಡು ಹೋಗುವನು. ಸ್ವರಳಲ್ಲಿ ಈಗ ಆತಂಕ ಕಮ್ಮಿಯಾಗಿತ್ತು. ತಾನು ಡೆವಿಲ್ ಟೀಮ್ನವರ ಕೈಗೆ ಸಿಕ್ಕಿ ಬೀಳಲೆನ್ನೋ ನಂಬಿಕೆ ಅವಳಲ್ಲಿ ಹೆಚ್ಚಿತ್ತು. ಮಡಿಲಲ್ಲಿದ್ದ ಮಗುವನ್ನು ನೋಡುತ್ತಾ ನಕ್ಕ ಅವಳು ನಿದ್ದೆ ಬಂದಂತಾಗಿ ಕಣ್ಣು ಮುಚ್ಚಿದಳು. ಸ್ವರ ನಿದ್ದೆ ಮಾಡುತ್ತಿರುವುದನ್ನು ನೋಡಿದ ಡ್ರೈವರ್ ರಘು ಅಂಕಲ್ ನಿಧಾನಕ್ಕೆ ಕಾರ್ ಡ್ರೈವ್ ಮಾಡುತ್ತಾ ಸಾಗಿದರು. ವಾಸುಕಿಯ ಡ್ರೈವಿಂಗ್ ಸ್ಕಿಲ್ ಹೇಗಿತ್ತೆಂದರೆ ಕೇವಲ 15 ನಿಮಿಷದಲ್ಲಿ ರಘು ಅಂಕಲ್ ಸಾಗುತ್ತಿದ್ದ ರೋಡ್ಗೆ ಕಾರ್ ತಂದಿದ್ದ. ಸಾಲು ಸಾಲಾಗಿ 8 ಕಾರುಗಳು ಸ್ವರ ಇದ್ದ ಕಾರ್ನ ಹಿಂಬಾಲಿಸುತ್ತಿದ್ದವು. ಬಾಸ್, ಅದೇ ಕಾರು, ಅದೇ ಕಾರ್ನಲ್ಲಿ ಆ ಹೆಣ್ಣು ಮತ್ತೆ ಅವಳ ಮಗು ಇರೋದು ಅಂತ ವಾಸುಕಿ ಹೇಳಿದಾಗ ಆರಾಮವಾಗಿ ಕಾಲು ಮೇಲೆ ಕಾಲು ಹಾಕಿ ರಾಜನಂತೆ ಕೂತಿದ್ದ ಅಗಸ್ತ್ಯ ವ್ಯಂಗ್ಯ ನಗುವನು. ಸ್ಲೋ ಮಾಡು, ಹಾಗೆ ಮಿಕ್ಕವರಿಗೆ ಆ ಕಾರ್ನ ಸುತ್ತುವರಿಯಲು ಹೇಳು ಆರ್ಡರ್ ಮಾಡಿದ. ಓಕೆ ಬಾಸ್ ಎಂದ ವಾಸುಕಿ. ಅಗಸ್ತ್ಯ ಹೇಳಿದಂತೆ ಮಿಕ್ಕ 7 ಕಾರಿನಲ್ಲಿರುವ ಡೆವಿಲ್ ಟೀಮ್ನವರಿಗೆ ವಿಷಯ ತಲುಪಿಸಿದ. ತಕ್ಷಣ 7 ಕಾರುಗಳು ಅವರಿಗಿಂತ ಮುಂಚೆ ವೇಗವಾಗಿ ಹೋಗಿ ಸ್ವರ ಇದ್ದ ಕಾರನ್ನು ಸುತ್ತುವರಿದವು. ಯಾವನು ನೀನು ಅಡ್ಡ ಬರ್ತಾ ಇದೆಯಲ್ಲ ಅಂತ ಬೈದು ಬ್ರೇಕ್ ಹಾಕಿದ ಡ್ರೈವರ್ ಶಾಕ್ ಅಲ್ಲಿ ನೋಡಲು ಆ ಕಾರ್ನ ಸುತ್ತುವರಿದ 7 ಕಾರುಗಳು. ಕಾರ್ ಸ್ಟಾಪ್ ಮಾಡದೆ ಆ ಕಾರ್ನ ಸುತ್ತಿದ್ದರೆ ಬ್ರೇಕ್ ಹಾಕಿದ ರಭಸಕ್ಕೆ ನಿದ್ದೆಯಿಂದ ಎಚ್ಚೆತ್ತ ಸ್ವರ ಕಣ್ಣು ಉಜ್ಜುತ್ತಾ ಏನೆಂದು ಕೇಳಿದಳು. ಮೇಡಮ್ ಅಂತ ಡ್ರೈವರ್ ಶಾಕ್ನಲ್ಲಿ ಅವಳ ಮುಖ ನೋಡಿದರೆ ಅವರ ಮುಖ ನೋಡಿನೇ ಬೆಚ್ಚಿದ ಸ್ವರ ನಿಧಾನಕ್ಕೆ ಕಾರ್ ಗ್ಲಾಸ್ ಇಳಿಸಿದಳು. ಕಣ್ಣಿಗೆ ಕೊಕ್ಕಿದ್ದ ಲೈಟ್ಗಳು ಆಗಿ ಜೋರಾಗಿ ಬೀಸುತ್ತಿದ್ದ ಗಾಳಿಗೆ ಒಮ್ಮೆ ಕಣ್ಣು ಮುಚ್ಚಿ ನಿಧಾನಕ್ಕೆ ಕಣ್ಣು ತೆರೆದ ಸ್ವರಗೆ ತನ್ನ ಸಾವಿನ ಬಾಗಿಲು ತೆರೆದಂತೆ ಕಾಣಿಸಿತು. ಮಧ್ಯರಾತ್ರಿಗೆ ಸಮೀಪವಿದ್ದ ಸಮಯವದು. ಪೂರ್ತಿ ಕಗ್ಗತ್ತಲು, ದಟ್ಟಾರಣ್ಯದಿಂದ ಕೂಡಿದ ಒಂಟಿ ರಸ್ತೆ ಮಧ್ಯದಲ್ಲಿ ಸ್ವರ ಇದ್ದ ಕಾರ್ ಇದ್ದರೆ ಮಿಕ್ಕ 7 ಕಾರುಗಳು ಆ ಕಾರ್ನ ಸುತ್ತುವರಿದಿದ್ದು ಮೈಜುಮ್ಮೆನಿಸುವ ದೃಶ್ಯವದು. ಪುಟಾಣಿ ಹಾಲು ಕುಡಿದು ಸ್ವಲ್ಪ ಹೊತ್ತು ಆಟವಾಡಿ ನಿದ್ದೆ ಹೋಗಿದ್ದಳು. ಮಗುವಿನ ಕಡೆ ನೋಡಿದ ಸ್ವರ ತನ್ನ ಭಯವನ್ನು ಆದಷ್ಟು ನಿಯಂತ್ರಿಸಿಕೊಳ್ಳುತ್ತಾ ಸಿಕ್ಕಿಬಿದ್ದೆ ಎನ್ನುವ ಆತಂಕದಲ್ಲಿದ್ದಳು. ಯಾವುದೇ ಕ್ಷಣ ಇದ್ರೂ ಕೂಡ ಸ್ವರ, ನೀನೆದರದೆ ನಿನ್ನ ಜೀವ ಉಳಿಸಿಕೊಳ್ಳಲು ಹೋರಾಡಬೇಕು ಅಂತ ಸಂಜನ ಹೇಳಿದ ಮಾತು ನೆನಪಾಯಿತು. ತನ್ನ ಸುತ್ತುತ್ತಿದ್ದ ಕಾರುಗಳನ್ನು ನೋಡಿದ ಸ್ವರ ಮಗುವನ್ನು ಗಟ್ಟಿಯಾಗಿ ಹಿಡಿದವಳು ತನ್ನ ವ್ಯಾನಿಟಿ ಬ್ಯಾಗ್ನ ಹೆಗಲಿಗೆ ಹಾಕಿಕೊಂಡು ಮೆಲ್ಲಗೆ ಡೋರ್ ತೆಗೆದು ಕೆಳಗೆ ಇಳಿದಳು. ಒಂದು ಕಾರಿಗೆ ಮತ್ತೆ ಮತ್ತೊಂದು ಕಾರಿಗಿದ್ದ ಗ್ಯಾಪ್ ನೋಡಿ ಅಲ್ಲಿಂದ ತಪ್ಪಿಸಿಕೊಂಡು ಮುಂದೆ ಓಡುವಳು. ಹೆಗಲ ಮೇಲೆ ವ್ಯಾನಿಟಿ ಬ್ಯಾಗ್, ತೋಳಿನಲ್ಲಿರುವ 9 ತಿಂಗಳ ಕೂಸು, ಓಡಲು ತೊಂದರೆ ಕೊಡುತ್ತಿರುವ ಸೀರೆ ಎಲ್ಲವನ್ನು ಸಂಭಾಳಿಸುತ್ತಾ ಅಲ್ಲಿಂದ ತನ್ನ ಹಾಗೂ ತನ್ನ ಮಗುವಿನ ರಕ್ಷಣೆಗಾಗಿ ಸ್ವರ ಒಂದು ಹೆಣ್ಣಾಗಿ ಓಡುತ್ತಿರಲಿಲ್ಲ, ಒಬ್ಬ ತಾಯಿಯಾಗಿ ಓಡುತ್ತಿದ್ದಳು. ಒಬ್ಬ ತಾಯಿಯಾಗಿ ಯೋಚಿಸಿದ್ದಳು. ಯಾರಿಗೂ ಅವಳ ಮುಖ ಕಂಡಿರಲಿಲ್ಲ. ಕೇಸರಿ ಬಣ್ಣದ ಸಣ್ಣ ಸೀರೆಯಲ್ಲಿದ್ದ ಹೆಣ್ಣಿನ ಹಿಂಭಾಗವಷ್ಟೇ ಕಂಡಿದ್ದು. ಫ್ರ್ಯಾಕ್ಷನ್ ಆಫ್ ಟೈಮ್ನಲ್ಲಿ ಅವಳು ತಪ್ಪಿಸಿಕೊಂಡಿದ್ದಳು. ಅವಳನ್ನು ಹಿಡಿಯುವುದು ಅವರಿಗೆ ಅಂಥ ಕಷ್ಟದ ಕೆಲಸವೇನಲ್ಲ. ಆದರೆ ಅಗಸ್ತ್ಯನಿಂದ ಬಂದ ಆರ್ಡರ್ ಅವರನ್ನೆಲ್ಲ ಕಾರ್ ಸ್ಟಾಪ್ ಮಾಡುವಂತೆ ಹೇಳಿತ್ತು. ಎಷ್ಟು ಹೊಡ್ತಾಳೆ, ಹೋಗಲಿ, ನೀವೆಲ್ಲ ನನ್ನ ಹಿಂದೆ ಬನ್ನಿ ಅಂತ ಹೇಳಿದವನು ಕಾರನ್ನು ಅತಿ ನಿಧಾನವಾಗಿ ವಾಸುಕಿಗೆ ಡ್ರೈವ್ ಮಾಡಲು ಹೇಳಿ ತನ್ನ ಮುಂದೆ ಓಡುತ್ತಿದ್ದ ಸ್ವರಳನ್ನೇ ಹಸಿದ ಹೆಬ್ಬುಲಿಯಂತೆಯೇ ನೋಡುತ್ತಿದ್ದ.